ಸೊ ನಮಸ್ಕಾರ ಮಿತ್ರರೇ, ಬಂದಿರುವ ಎಲ್ಲರಿಗೂ ವಂದನೆಗಳು. ಮಾನ್ಯ ಮಿನಿಸ್ಟರ್ ಅವರೇ, ಗುಂಜನ್ ಮ್ಯಾಮ್ ಆ್ಯಂಡ್ ರೆಡ್ಡಿ ಸರ್ ಅವರೇ. ಸೊ ಮಾನ್ಯರು ಹೇಳಿದಂತೆ ನನ್ನ ಹೆಸರು ಗದಾಧರ್ ಅಂತ. ನಾನು ನೋಪೋ ನ್ಯಾನೋ ಟೆಕ್ನಾಲಜಿ ಸಂಸ್ಥೆಯ ಸಂಸ್ಥಾಪಕ ಹಾಗೂ CEO. ನಾವು ವಿಶ್ವದ ಅತಿ ಸೂಕ್ಷ್ಮ ಕಾರ್ಬನ್ ನ್ಯಾನೋ ಟ್ಯೂಬ್ ಅನ್ನೋ ಪದಾರ್ಥವನ್ನು ಬೆಂಗಳೂರಿನಲ್ಲೇ ತಯಾರು ಮಾಡ್ತಿದ್ದೀವಿ. ಈ ನ್ಯಾನೋ ಟೆಕ್ನಾಲಜಿ ಅನ್ನೋದು ಒಂದು ಅತಿ ಸೂಕ್ಷ್ಮ ಮತ್ತು ಕಠಿಣ ವಿಜ್ಞಾನ. ಇದರಲ್ಲಿ ನಾವು ತಯಾರಿಸುವ ಪದಾರ್ಥಗಳು ಒಂದು ಕೂದಲು ದಪ್ಪಕ್ಕಿಂತ 1,00,000 ಸಾರಿ ಅಷ್ಟು ಸೂಕ್ಷ್ಮವಾಗಿರುತ್ತೆ, ಅಷ್ಟು ಚಿಕ್ಕದು. ಸೊ ಒಂದು ಕೂದಲನ್ನ 1,00,000 ಭಾಗ ಮಾಡಿ ಅದರಲ್ಲಿ ಏನು ಪೀಸ್ ಸಿಗುತ್ತೋ ಅದು 1 ನ್ಯಾನೋಮೀಟರ್ ಸೈಜ್ ಅಷ್ಟೇ ಇರುತ್ತೆ. ನಾವು ತಯಾರಿಸುವ ಒಂದು ಟ್ಯೂಬ್ನ ಅಗಲ ಬರೀ 7 ಅಣು ಅಷ್ಟೇ ಇರುತ್ತೆ. ಆ ಟ್ಯೂಬ್ ಒಳಗಿರೋ ಸೈಜ್ ಎಷ್ಟು ಅಂದರೆ ಒಂದು ನೀರಿನ ಅಣು ಅದರೊಳಗೆ ಫಿಟ್ ಆಗುತ್ತೆ, ಅಷ್ಟೇ ಚಿಕ್ಕದಾಗಿರುತ್ತೆ. ಸೊ ಈಗ ನಾವು ಮಾತಾಡ್ತಿರೋ ಇಂಜಿನಿಯರಿಂಗ್ ಏನು ಅಂದರೆ, ನಾವು ಇಲ್ಲಿವರೆಗೂ ನೋಡಿರೋ ಇಂಜಿನಿಯರಿಂಗಲ್ಲಿ ನಾವು ಭೂಮಿಯಲ್ಲಿ ಏನು ಸಿಗುತ್ತೋ ಅದನ್ನು ತೊಗೊಂಡು ಅದನ್ನು ಮಾಡಿಫೈ ಮಾಡಿ ಅದನ್ನು ಹೇಗೆ ಉಪಯೋಗಿಸ್ಬೋದು ಅಂತ ನೋಡಿಕೊಂಡು ಅದನ್ನು ಉಪಯೋಗಿಸ್ತೀವಿ. ಬಟ್ ನ್ಯಾನೋ ಟೆಕ್ನಾಲಜಿಯಲ್ಲಿ ನಮಗಿರೋ ಊಹೆ ಮತ್ತು ಮೆದುಳನ್ನು ಉಪಯೋಗಿಸ್ಕೊಂಡು ನಾವೇ ಹೊಸದಾಗಿರೋ ಮೆಟೀರಿಯಲ್ಸ್ನ ಸೃಷ್ಟಿ ಮಾಡೋದು. ಅದು ನಮಗೆ ಬೇಕಾಗಿರೋವಂಥ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಅದು ಬಿಹೇವ್ ಮಾಡಬೇಕು ಅಂತ. ಸೊ ಇಂಜಿನಿಯರಿಂಗ್ನ ಅಣುಗಳು ಉಪಯೋಗಿಸ್ಕೊಂಡು ಮಾಡೋದು. ಈ ಕೆಲಸ ಆ್ಯಕ್ಚುಲಾಗಿ ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದು ಹೇಗಾಯಿತು ಅನ್ನೋದ್ರ ಬಗ್ಗೆ ನಾನು ಇದರಲ್ಲಿ ಮಾತಾಡ್ತೀನಿ. ಸೊ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ಇಷ್ಟು ಸಣ್ಣ ಪದಾರ್ಥಗಳು ಯಾಕೆ ಬೇಕು, ಇಷ್ಟು ಚಿಕ್ಕದಾಗಿ ಏನಕ್ಕೆ ಮಾಡಬೇಕೆಲ್ಲನೋ. ಅದು ಅಷ್ಟು ಸೂಕ್ಷ್ಮವಾಗಿ ಪೌಡ್ರ್ ಉಪಯೋಗಿಸ್ಬೇಕು, ತಂತ್ರಜ್ಞಾನ ಎಲ್ಲಿಂದ ಬಂತು, ಯಾರು ಮಾಡಿದ್ದಾರೆ ಇದನ್ನೆಲ್ಲ ಮುಂಚೆ, ಇದು ಕರ್ನಾಟಕದಲ್ಲೇ ಮಾಡಿರೋದಾ, ಹೊರಗಡೆಯಿಂದ ಬಂತ, ಆ್ಯಂಡ್ ಮೋಸ್ಟ್ ಆಗಿ ನಿಜವಾಗ್ಲೂ ಈ ರೀತಿಯ ಟೆಕ್ನಾಲಜಿ ಮಾಡಲು ಸಾಧ್ಯನಾ ಅಂತ. ಸೊ ಇದನ್ನು ಈ ಕಾರ್ಬನ್ ನ್ಯಾನೋ ಟ್ಯೂಬ್ ಅನ್ನೋ ಈ ಪದಾರ್ಥನ ಮೊದಲನೇ ಬಾರಿ ಜಪಾನಲ್ಲಿ ಕಂಡುಹಿಡಿದಿದ್ರು 30 ವರ್ಷಗಳ ಹಿಂದೆ. ಸೊ ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ಕೂಡ ಗೆದ್ದಿದ್ರು. ಅದನ್ನು ಕಂಡುಹಿಡಿದ ಕೂಡಲೇ ವಿಜ್ಞಾನಿಗಳು ಅದ್ರ ಮೇಲೆ ಕೆಲಸ ಮಾಡಿ, ಕರ್ನಾಟಕದಲ್ಲೂ IISc ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಈ ಮೆಟೀರಿಯಲ್ನ ಹೇಗೆ ಮಾಡೋದು, ಅದನ್ನು ಹೇಗೆ ಉಪಯೋಗಿಸ್ಬೋದು ಅಂತೆಲ್ಲನೂ. ಆ್ಯಂಡ್ CNR ರಾವ್ ಅವರು ತುಂಬ ಇದ್ರ ಮೇಲೆ ಕೆಲಸ ಮಾಡಿದರು. ಆ ಕಂಡುಹಿಡಿದ ತಕ್ಷಣ ಏನು ಗೊತ್ತಾಯಿತು ಅಂದರೆ, ಈ ಮೆಟೀರಿಯಲ್ ಇರೋದು ನಮಗೆ ಗೊತ್ತಿರೋ ಎಲ್ಲ ಮೆಟೀರಿಯಲ್ಸ್ಗಿಂತ 100 ಶಕ್ತಿ ಜಾಸ್ತಿ ಇದೆ. ಸ್ಟೀಲ್ಗಿಂತ 100 ಜಾಸ್ತಿ ಶಕ್ತಿಯುತ ಮೆಟೀರಿಯಲ್ ಇದು. ಕಾಪರ್ಗಿಂತ 1000 ಪಟ್ಟು ಜಾಸ್ತಿ ಕರೆಂಟ್ ಅದ್ರಲ್ಲಿ ಪಾಸ್ ಮಾಡ್ಬೋದು, ಏನೂ ಆಗ್ದಲೇ. ಈಗಿರೋ ಟ್ರಾನ್ಸಿಸ್ಟರ್ಸ್, ನಿಮ್ಮ ಫೋನ್ಗಳು ಏನು ಕೆಲಸ ಮಾಡ್ತಿದೆಯೋ ಪ್ರೊಸೆಸರ್ಗಳಲ್ಲಿ, ಆ ಪ್ರೊಸೆಸರ್ಗಿಂತ 100 ಚಿಕ್ಕದಾಗಿ ಪ್ರೊಸೆಸರ್ ಮಾಡ್ಬೋದು. ಹಾಗಂದರೆ ಈಗಿರೋ ನಿಮ್ಮ ಫೋನ್ ಏನಿದೆಯೋ, ಫಾಸ್ಟೆಸ್ಟ್ ಫೋನ್ ಏನಿದೆಯೋ ಅದಕ್ಕಿಂತ 100 ಫಾಸ್ಟ್ ಫೋನ್ ಮಾಡ್ಬೋದು ಈ ಮೆಟೀರಿಯಲಲ್ಲಿ. ಮತ್ತು ಮೆಂಬ್ರೇನ್ಸ್ ಏನು ಉಪಯೋಗಿಸ್ತೀವೋ ವಾಟರ್ ಫಿಲ್ಟ್ರೇಷನ್ ಮಾಡೋದಕ್ಕೆ, ಆ ವಾಟರ್ ಫಿಲ್ಟರ್ಸ್ಗಿಂತ 100 ಪಟ್ಟು ಜಾಸ್ತಿ ಫಿಲ್ಟ್ರೇಷನ್ ಮಾಡ್ಬೋದು ಸೇಮ್ ಮೆಂಬ್ರೇನಲ್ಲಿ. ಸೊ ಇಷ್ಟು ಫೀಚರ್ಸ್ ಒಂದೇ ಮೆಟೀರಿಯಲಲ್ಲಿದೆ. ಆ ಮೆಟೀರಿಯಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಬಿಕಾಸ್ ಅದನ್ನು ಮಾಡಬೇಕು ಅಂದರೆ ಅಣುಗಳನ್ನ ಸೇರಿಸಿ ನಮಗೆ ಬೇಕಾಗಿರೋ ಥರ ಜಾಯಿನ್ ಮಾಡಬೇಕು. ಸೊ ನಮಗೆ ಹೆಮ್ಮೆ ವಿಷಯ ಏನಂದರೆ, ಇಷ್ಟು ಸೂಕ್ಷ್ಮ ಹಾಗೂ ಅದ್ಭುತ ಪದಾರ್ಥದ ತಯಾರಿ ಭಾರತ ಒಂದರಲ್ಲೇ ಆಗ್ತಾಯಿದೆ. ಅದು ನಮ್ಮ ಕರ್ನಾಟಕದಲ್ಲೇ ಆಗ್ತಾಯಿದೆ, ಬೆಂಗಳೂರಲ್ಲಿ ಆಗ್ತಾಯಿದೆ. ಈ ಟೆಕ್ನಾಲಜಿನ 10 ವರ್ಷದಿಂದ ಕೆಲಸ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಹೇಗೆ ಹೇಳಿದ್ರು, ನಮಗಿರೋ R&D ಸೆಂಟರ್ಸ್ ಮತ್ತು IISc, ISRO ಈ ಥರ ಎಲ್ಲನೂ ಈ ಎಲ್ಲ ಫೆಸಿಲಿಟೀಸ್ ಅವ್ರ ಸಹಾಯ ತೊಗೊಂಡು ಅವರೆಲ್ಲರ ಹತ್ರನೂ ಅವ್ರ ಎಕ್ಸ್ಪರ್ಟ್ಸ್ನ ತೊಗೊಂಡು ಇದನ್ನು ಕ್ರಿಯೇಟ್ ಮಾಡಿದ್ದೀವಿ. ಅವ್ರು ನಿಮ್ಗೆ ಏನು ಮಾಡಬೇಕು ಅಂತ ಹೇಳ್ತಿರೋ ಅದನ್ನ ಹೇಗೆ ಮಾಡಿದ್ದೀವಿ ಅಂತ ನಾವು ಇನ್ನು ತೋರಿಸ್ತಾ ಇದ್ದೀವಿ ಈಗ. ಸೊ ಇದಕ್ಕೆಲ್ಲ ಆಗೋದಕ್ಕೆ ಏನಂದರೆ, ಫಸ್ಟ್ ಈ ನೋಪೋ ಅನ್ನೋ ಉದ್ಯಮ ಸಂಸ್ಥಾಪಿಸೋ ಹಿಂದೆ ಒಂದು ಕತೆ ಇದೆ. ನಾನು ಮತ್ತು ನನ್ನ ಸಹ ಸಂಸ್ಥಾಪಕರಾದ ಡಾಕ್ಟರ್ ಕೆಲ್ಲಿ ಬ್ರಾಡ್ಲಿ, ಇವರು ರಿಚರ್ಡ್ ಸ್ಮಾಲಿ ಅಂತ ಒಬ್ಬರು ನೊಬೆಲ್ ಲಾರಿಯೇಟ್ ಅವರ PhD ಸ್ಟೂಡೆಂಟ್ ಇವರು. ಸೊ ಇವರು ಈ ನ್ಯಾನೋ ಟ್ಯೂಬ್ ಮಾಡಬೇಕು ಅಂತ ತಯಾರು ಮಾಡೋದಕ್ಕೆ ಅವ್ರು PhDಯಲ್ಲಿ ಪ್ರಯತ್ನ ಪಟ್ಟಿದ್ರು. ಅದನ್ನು ಮಾಡಿದ ತಕ್ಷಣ ಅದನ್ನು ಮತ್ತೆ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಇದೇನಾಗುತ್ತೆ ಅಂದರೆ, ನಾವೇನಾದರೂ ಉದ್ಯಮ ಮಾಡಿ ಈ ಥರ R&D ಬೇಸ್ ಉದ್ಯಮ ಮಾಡಬೇಕು ಅಂದರೆ ಆ ಪದಾರ್ಥ ತಯಾರಿಸೋದಲ್ಲದೆ ಅದನ್ನು ಮತ್ತೆ ಮಾಡಬೇಕು, ಆಗಲೇ ಅದನ್ನು ಮಾರೋಕ್ಕಾಗೋದು. ಸೊ ಇದನ್ನು ಅಮೇರಿಕಾದಲ್ಲೆಲ್ಲ ಟ್ರೈ ಮಾಡಿ ಅವ್ರು ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಬಿಟ್ಬಿಟ್ರು. ಸೊ ನಾನು ನನ್ನ ಎಜುಕೇಷನ್ ಮುಗಿಸ್ಕೊಂಡು ವಾಪಸ್ ಬಂದಿಲ್ಲಿ ನಾನು ಇಲ್ಲೇ ಮಾಡಬೇಕು ಅಂತ ಶುರು ಮಾಡಿದಾಗ, ಯಾರಿಗೆ ಹೇಳಿದ್ರು ಕೂಡ ನಾವು ಈ ಥರ ಮಾಡ್ತೀವಿ ಒಂದು ಚಿಕ್ಕ ಪದಾರ್ಥನ ಅಂತೆಲ್ಲನೂ ಎಲ್ಲರೂ ಹೇಳಿದ್ದು ಇದು ಸಾಧ್ಯನೇ ಇಲ್ಲ, ಇದು ಇಂಪಾಸಿಬಲ್, ಇದು ಸೊ ಇದು ನಾಟ್ ಪಾಸಿಬಲ್ ಅಂತ. ಸೊ ಅದಕ್ಕೆ ಕಂಪ್ನಿ ಹೆಸರನ್ನ ನೋಪೋ ಅಂತ ಇಟ್ಬಿಟ್ಟೆ, ನಾಟ್ ಪಾಸಿಬಲ್ ಅಂತ. ಸೊ ಒಂದಿನ ಮಾಡಿದಾಗ ನೋಡ್ಕೊಳ್ಳೋಣ ಅಂತ. ಸೊ ಹಾಗೆ ಶುರು ಮಾಡಿದ್ದು ನಾವು. ಸೊ ಇದಾದಮೇಲೆ ಮನುಷ್ಯರು ಲೈಕ್ ಈ ಒಂದು ಗೋಲ್ ಇರೋದು, ನನಗೂ ನನ್ನ ಕೆಲಿಗೂ ನಾವು ಇದು ಮಾಡಬೇಕು ಅಂದರೆ ಏನಾದರೂ ಒಂದು ಒಳಗಿನ ಒಂದು ಗೋಲ್ ಇರಬೇಕು ಮತ್ತು ಒಂದು ಪ್ರೋತ್ಸಾಹ ಇರಬೇಕು ಏನಕ್ಕೆ ಮಾಡಬೇಕು ಅಂತ. ಸೊ ನಮ್ಮ ಆಸೆ ಇರೋದು, ಕನಸು ಇರೋದೇನು ಅಂದರೆ, ಮನುಷ್ಯರೆಲ್ಲರೂ ಬಾಹ್ಯಾಕಾಶದಲ್ಲಿ ಜೀವಿಸಬೇಕು, ಅದಕ್ಕೆ ಬೇಕಾಗಿರೋ ತಂತ್ರಜ್ಞಾನ ನಾವು ಸೃಷ್ಟಿ ಮಾಡಬೇಕು ಅಂತ. ಸೊ ಮಾನವರೆಲ್ಲರೂ ಆಫ್ರಿಕಾದಲ್ಲಿದ್ದು 2 ಲಕ್ಷ ವರ್ಷದಿಂದ ಹೊರಗಡೆ ಬಂದು ಈಗ ನಾವು ಭೂಮಿ ಪೂರ್ತಿ ನಾವೇ ಇದ್ದೀವಿ. ಈ ಯಶಸ್ಸು ಹಲವು ರೀತಿಯಲ್ಲಿ ನಮಗೆ ದುರ್ಬಲ ಕೂಡ ಮಾಡಿದೆ. ಕರೋನಾ ಒಂದೇ ವರ್ಷದಲ್ಲಿ ದುರ್ಬಲತೆ ನಮ್ಮದೆಲ್ಲ ತೋರಿಸ್ತಾ ಇದೆ.
ಈ ದುರ್ಬಲತೆ ಎಲ್ಲ ತಗ್ಗಿಸ್ಬೇಕು, ನಮ್ಮ ಭವಿಷ್ಯ ಖಾತರಿಸ್ಕೊಳ್ಬೇಕು ಅಂದರೆ ಒಂದು ದಾರಿ ಇರೋದು ನಮ್ಮ ತಂತ್ರಜ್ಞಾನ ಅಳವಡಿಸ್ಕೊಂಡು ಬೇರೆ ಲೋಕದಲ್ಲಿರುವಂಥ ಅವಶ್ಯಕತೆಗಳು ಆಗುತ್ತಾ ಅಂತ. ಆ ಥರ ಮಾಡಿದ್ರೆ ನಾವು ಎಲ್ಲಿ ಬೇಕಾದ್ರೂ ಇರ್ಬೋದು, ಸೇಫಾಗಿರ್ಬೋದು. ಈ ಕನಸೆಲ್ಲ ನನಸಾಗಬೇಕು ಅಂದರೆ ನಮ್ಮಲ್ಲಿ ಇರೋ ಅಂತರಿಕ್ಷಕ್ಕೆ ಹೋಗೋ ಈಗ ಏನೇನು ರಾಕೆಟ್ಸ್ ಇದೆಯೋ ಅದನ್ನ ಇನ್ನೂ ಕ್ಷೇಮಪಡಿಸ್ಬೇಕು. ಈಗ ಬರೀ ಒಂದು ಬಿಲಿಯನಿಯರ್ಸ್ ಯಾರಿದ್ದಾರೋ ಅವ್ರು ಮಾತ್ರ ಸ್ಪೇಸ್ ಹೋಗಿ ಬರೋದಕ್ಕಾಗ್ತಾ ಇದೆ. ಬಟ್ ನಾವೆಲ್ಲರೂ ಹೋಗಬೇಕು ಅಂದರೆ ಆ ರೇಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗಬೇಕು. ಸೊ ಆ ರೇಟ್ ಕಡಿಮೆ ಆಗಬೇಕು ಅಂದರೆ ನಮ್ಮ ರಾಕೆಟ್ಸ್ ಎಲ್ಲ ಇನ್ನೂ ಲೈಟ್ ಆಗಬೇಕು. ಅವೆಲ್ಲ ಲೈಟ್ ಆಗಬೇಕು ಅಂದರೆ ಅದಕ್ಕೆ ಇನ್ನೂ ಒಳ್ಳೆ ಮೆಟೀರಿಯಲ್ ಬೇಕು. ಆ ಮೆಟೀರಿಯಲ್ ಇರೋದು ಒಂದೇ ಮೆಟೀರಿಯಲ್, ಅದು ಕಾರ್ಬನ್ ನ್ಯಾನೋ ಟ್ಯೂಬ್ಸ್. ಅದನ್ನ ಈಗ ಶುರು ಮಾಡಿ ತಯಾರು ಮಾಡ್ತಾ ಇದ್ದೀವಿ. ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಭಾರತದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಕರ್ನಾಟಕ ಎಲ್ಲರಿಗಿಂತ ಮುಂದೆ ಇದೆ. ಎಸ್ಪೆಷಲಿ ನಮ್ಮ ಮುಂದಾಲೋಚನೆ ಇರೋ ಸರ್ಕಾರ, ಅಧಿಕಾರಿಗಳು ಹಾಗೂ ನಿಮ್ಮಂಥ ಪ್ರಗತಿಪರ ಜನರಿಂದ ಕರ್ನಾಟಕದಲ್ಲಿ ಎಲ್ಲ ರೀತಿಯ ಉದ್ಯಮಗಳು ಬೆಳೆಯುತ್ತಿವೆ. ತಂತ್ರಜ್ಞಾನ ಚಾಲಿತ ಉದ್ಯಮಗಳು ಅಂದರೆ ಟೆಕ್ನಾಲಜಿ ಡ್ರಿವನ್ ಬಿಸ್ನೆಸಸ್ ಸಾಂಪ್ರದಾಯಿಕ ಉದ್ಯಮಗಳಿಗಿಂತ ತುಂಬ ವಿಭಿನ್ನವಾಗಿರುತ್ತವೆ. ಸೊ ನಮ್ಮ ಈಗ ಕೆಲವೆಲ್ಲ ಈಗ ನೀವು ರಿಲಯನ್ಸ್ ಅವ್ರ ಬಗ್ಗೆ ಎಲ್ಲ ಕೇಳಿದ್ರಿ. ಸೊ ಇವು ಸಾಂಪ್ರದಾಯಿಕ ಉದ್ಯಮಿಗಳು. ಇವ್ರೇನು ಮಾಡ್ತಾರೆ ಅಂದರೆ ಈಗ ಆಲ್ರೆಡಿ ಭೂಮಿಯಲ್ಲಿ ಇರೋದನ್ನು ತೆಗೆದು ಮತ್ತೆ ಮಾರಿ ಅದನ್ನು ಜಾಸ್ತಿ ಟ್ರೇಡ್ ಮಾಡ್ತಾರೆ. ಅದೇ ನೀವು ಟೆಕ್ನಾಲಜಿ ಡ್ರಿವನ್ ಬಿಸ್ನೆಸ್ ಅಂದರೆ ನೀವು ನಿಮ್ಮ ಮೈಂಡ್ನ ಉಪಯೋಗಿಸ್ಕೊಂಡು, ನೀವು ಕಲ್ತಿರೋದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಹೊಸ ಬಿಸ್ನೆಸಸ್ ಮಾಡಿ ಎಲ್ಲರದ್ದು ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡೋದು. ಸೊ ಎಸ್ಪೆಷಲಿ ಈಗ ಇಂಟರ್ನೆಟ್ ಮತ್ತು ಅಂತರ್ಜಾಲ ಉಪಯೋಗಿಸ್ಕೊಂಡು ಬೆಳೆಯುವ ಉದ್ಯಮಗಳು ಸಿಕ್ಕಾಪಟ್ಟೆ ಬೇಗ ಬೆಳೆಯುತ್ತೆ. ಮುಂಚೆ 20 ವರ್ಷ ಏನು ಬೇಕಾಯಿತು ಒಂದು ಕಂಪ್ನಿಗೆ, ಅದನ್ನ ಈಗ 3 ವರ್ಷದಲ್ಲಿ ಮಾಡ್ಬೋದು. 5 ವರ್ಷದಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಕಂಪ್ನಿ ಬಿಲ್ಡ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಪೂರ್ತಿ ಎಕೋಸಿಸ್ಟಮ್ ನಿಮ್ಮ ಸುತ್ತನೇ ಇದೆ, ಬೆಂಗಳೂರಲ್ಲೇ ಇದೆ. ಸೊ 10 ವರ್ಷಗಳ ಹಿಂದೆ ನೀವು ಸ್ಮಾರ್ಟ್ ಫೋನ್ ನೋಡಿದರೆ ಅದು ತುಂಬ ಕಡಿಮೆ ಜನರ ಕೈಲಿರ್ತಾ ಇತ್ತು. ಇವತ್ತು ನೋಡಿದ್ರೆ ಎಲ್ಲರ ಕೈಲೂ ಸ್ಮಾರ್ಟ್ ಫೋನ್ ಇದೆ. ಸ್ಮಾರ್ಟ್ ಫೋನೇ ನಿಮ್ಮ ಐಡೆಂಟಿಟಿ. ಅದಿಲ್ಲ ಅಂದರೆ ಈಗ ನೀವಂತೂ ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ. ಈ ಇಂಟರ್ನೆಟ್ ಉಪಯೋಗಿಸ್ಕೊಂಡು ಬೆಳೆಯೋ ಕಂಪ್ನೀಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಗೂಗಲ್, ಫೇಸ್ಬುಕ್, ಅಮೆಝಾನ್ ಮತ್ತು ಆ್ಯಪಲ್ ಬರೀ 4 ಕಂಪ್ನಿ ತೊಗೊಳ್ಳೋಣ. ಇವ್ರು ಪ್ರತಿ ವರ್ಷ ಇಡೀ ಭಾರತದ GDP ಅಷ್ಟು ದುಡ್ಡನ್ನ ಅವ್ರು ಸೇಲ್ಸಲ್ಲಿ ಮಾಡ್ತಿದ್ದಾರೆ. 4 ಕಂಪ್ನಿ, ಇಂಟರ್ನೆಟಲ್ಲಿರೋ ಕಂಪ್ನಿ ಪೂರ್ತಿ ಭಾರತದಷ್ಟು ದುಡ್ಡು ಮಾಡ್ತಾ ಇದ್ದಾರೆ. ಸೊ 10 ಲಕ್ಷ ಜನ ಕೆಲಸ ಮಾಡೋ ಈ 4 ಕಂಪ್ನಿಗಳು 140 ಕೋಟಿ ಇರೋವಂಥ ಭಾರತದ ಈಕ್ವಲೆಂಟ್ ಆಗಿದೆ. ಸೊ ಅದು ಹೇಗೆ ಸಾಧ್ಯ? ಅದು ಇನ್ನೊಂದು ರೀತಿಯಲ್ಲಿ ನೋಡೋಕೆ ಹೋದರೆ ಈ ಕಂಪ್ನಿಲಿರೋ ಒಬ್ಬೊಬ್ಬ ವ್ಯಕ್ತಿ ಕೂಡ ನಮ್ಮ ಭಾರತದಲ್ಲಿರೋ 1400 ಜನರಷ್ಟು ಈಕ್ವಲೆಂಟು. ಸೊ ಇದಕ್ಕೆ ಅಲ್ಲಿ ನೋಡಿದ್ರೆ ನೀವು ಆ ಕಂಪ್ನಿಗಳಲ್ಲಿ ನಿಮ್ಮ ಸೀನಿಯರ್ಸೇ ಹೋಗಿರ್ತಾರೆ, ಇನ್ನು ಬೇರೆ ಯಾರೂ ಹೋಗಿರೋದಿಲ್ಲ. ಕೆಲಸ ಮಾಡೋದೆಲ್ಲ ನಮ್ಮ ಸೀನಿಯರ್ಸೇ, ನಾವು ಇಂಡಿಯನ್ಸೇ ಜಾಸ್ತಿ ಕೆಲಸ ಮಾಡೋದು. ಸೊ ಅವ್ರೇನೋ ನಮಗಿಂತ ಡಿಫ್ರೆಂಟ್ ಆಗಿಲ್ಲ, ಎಲ್ಲರೂ ನಮ್ಮ ಥರನೇ ಇದ್ದಾರೆ. ಸೊ ಅವ್ರಿಗೇನು ಗೊತ್ತಿದೆ, ಏನಕ್ಕೆ ಅಷ್ಟು ಡಿಫ್ರೆಂಟ್ ಆಗಿದೆ, ಅವ್ರು ಏನಕ್ಕೆ ಅಷ್ಟೊಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಈ ಸೀಕ್ರೆಟ್, ಈ ರಹಸ್ಯ ಏನಿದೆಯೋ ಇದ್ರ ಹೆಸರು ಎಕ್ಸ್ಪೋನೆನ್ಷಿಯಲ್ ಟೆಕ್ನಾಲಜಿ ಅಂತ. ಸೊ ಇದನ್ನು ಮೊದಲು ಕರೆಕ್ಟಾಗಿ ನೋಡಿರೋದು ಈ ಕಂಪ್ಯೂಟರ್ಗಳಲ್ಲಿ. ಸೊ ಏನಾಗುತ್ತೆ ಅಂದರೆ ಒಂದು ಕಂಪ್ಯೂಟರ್ಗಳಲ್ಲಿ ಪ್ರತಿ 18 ತಿಂಗಳು ಕಂಪ್ಯೂಟರ್ ಕೆಪಾಸಿಟಿ ಏನಿದೆ ಅದು ಡಬಲ್ ಆಗ್ತಾ ಇರುತ್ತೆ, ಅದ್ರ ರೇಟ್ ಅಷ್ಟೇ ಇರುತ್ತೆ. ಸೊ ಇದನ್ನು ಮೂರ್ಸ್ ಲಾ ಅಂತ ಕರೀತಾರೆ ಕಂಪ್ಯೂಟರ್ಸಲ್ಲಿ. ಸೊ ಏನು ಮಾಡ್ತಿದ್ರು ಅಂದರೆ ಟ್ರಾನ್ಸಿಸ್ಟರ್ಸ್ ಜಾಸ್ತಿ ಹಾಕಿ ಸೊ ಅದಕ್ಕೆ ನಿಮ್ಮ ಮೊಬೈಲ್ ಫೋನ್, ನೀವು ಒಂದು ನೆಕ್ಸ್ಟ್ ಇಯರ್ ಮೊಬೈಲ್ ಫೋನ್ ತೊಗೊಂಡ್ರೆ ಅದು ಇನ್ನೂ ಡಬಲ್ ಆಗಿರುತ್ತೆ. ಸೊ ಇದನ್ನು ಮೂರ್ಸ್ ಲಾ ಅಂತ ಒಬ್ರು ಇಂಟೆಲಲ್ಲಿ ಕಂಡುಹಿಡ್ಬಿಟ್ಟು ಹೇಳಿದ್ರು, ಈ ಥರ ಏನೋ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ ಅಂತ. ಸೊ ಇದೇ ಮೂರ್ಸ್ ಲಾ ಅನ್ನೋ ಕಾನ್ಸೆಪ್ಟು ಇರೋ ಎಲ್ಲ ಫೀಲ್ಡ್ಸಲ್ಲೂ ಇದೆ. ಸೊ ಈಗ ನಮ್ಮ ಲಿಥಿಯಂ ಬ್ಯಾಟ್ರಿಗಳು ತೊಗೊಂಡ್ರೆ ಅವು 3 ವರ್ಷದ ಟೈಮ್ ಫ್ರೇಮಲ್ಲಿ ಅದು ಕೆಪಾಸಿಟಿ ಡಬಲ್ ಆಗ್ತಾ ಇದೆ, ಮತ್ತು ರೇಟ್ಸ್ ಸೇಮ್ ಅದರಲ್ಲೇ ಇರ್ತಾ ಇದೆ. ಸೋಲಾರ್ ಸೆಲ್ 4 ವರ್ಷದಲ್ಲಿ ಮಾಡ್ತಾ ಇದೆ, ಮೊಬೈಲ್ ಪ್ರೊಸೆಸರ್ಗಳು 9 ತಿಂಗಳಲ್ಲಿ ಮಾಡ್ತಾ ಇದೆ, SD ಕಾರ್ಡ್ 3 ತಿಂಗಳಲ್ಲಿ, ನ್ಯಾನೋ ಟ್ಯೂಬ್ಗಳು 4 ತಿಂಗಳಲ್ಲಿ. ಸೊ ಮತ್ತು ಸ್ಪೇಸ್ ಟೆಕ್ನಾಲಜಿಗಳು 4 ವರ್ಷದಲ್ಲಿ ಪ್ರತಿ ಸಾರಿ ಅದ್ರ ಕೇಪಬಿಲಿಟೀಸಲ್ಲಿ ಡಬಲ್ ಆಗ್ತಾಯಿದೆ, ರೇಟ್ಸ್ ಕಡಿಮೆ ಆಗ್ತಾಯಿದೆ. ಸೊ ಏನಾಗುತ್ತೆ ಅಂದರೆ ನೀವು ಬಿಲ್ಡ್ ಮಾಡೋ ಕಂಪ್ನಿಗಳಲ್ಲಿ ಇದನ್ನು ಆ್ಯಂಟಿಸಿಪೇಟ್ ಮಾಡಿದ್ರೆ, ಓಕೆ ನನಗೆ ಇಷ್ಟು ವರ್ಷ ಆಗ್ತಾಗ್ದಂಗೆ ಈ ರೇಟ್ಸ್ ಕಡಿಮೆ ಆಗ್ತಾ ಇರುತ್ತೆ, ಸೊ ನಾನು ಈಗಲಿಂದ ಅದ್ರ ಮೇಲೆ ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ಕೊಂಡು ಹೋದರೆ ಆ ಫ್ಯೂಚರ್ ಬರೋಷ್ಟೊತ್ತಿಗೆ ನಾನು ರೆಡಿ ಆಗಿರ್ತೀನಿ, ನನ್ನ ಹತ್ರ ಎಲ್ಲ ಟೆಕ್ನಾಲಜೀಸು ಇರುತ್ತೆ, ಅದು ಸಿಕ್ಕಾಪಟ್ಟೆ ಫಾಸ್ಟಾಗಿ ಗ್ರೋ ಆಗುತ್ತೆ. ಸೊ ಈ ಗೂಗಲ್, ಫೇಸ್ಬುಕ್, ಆ್ಯಪಲ್ ಇಂಥ ಕಂಪ್ನಿಗಳೆಲ್ಲನೂ ಇದೇ ಥರ ಉಪಯೋಗಿಸ್ಕೊಂಡು ಅವ್ರು ಅಷ್ಟೊಂದು ಫಾಸ್ಟಾಗಿ ಬೆಳೀತಾ ಇದ್ದಾರೆ. ಸ್ಪೇಸ್ನಲ್ಲಿಯೂ ಇದೇ ರೀತಿ ಬದಲಾವಣೆ ಆಗ್ತಾಯಿದೆ. ನಾವು ಮುಂದೆ ಬರುವ ಅಂತರಿಕ್ಷ ಯಾನಗಳಿಗೆ ಬೇಕಾದ ಮೂಲ ಮೆಟೀರಿಯಲ್ಗಳನ್ನು ಇಲ್ಲಿಂದ ತಯಾರಿಸ್ತಾ ಇದ್ದೀವಿ. ನಾವು ತಯಾರಿಸೋ ತಂತ್ರಜ್ಞಾನದಿಂದ ಪ್ರತಿ ಹಂತದಲ್ಲೂ ಅದನ್ನು ಮಾರಬೇಕಾಗುತ್ತೆ. ಅದನ್ನು ಮಾರಿದಾಗ ಬೇರೆ ಯಾರಿಗಾದ್ರೂ ಉಪಯೋಗ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದು. ಸೊ ನೀವು ಒಂದು ಉದ್ಯಮ ಬೆಳೆಸಬೇಕಾದ್ರೆ ನೀವು ಡೆವಲಪ್ ಮಾಡೋ ಟೆಕ್ನಾಲಜಿನ ಆ ಜನರಿಗೆ ಸೇರಬೇಕು, ಅದನ್ನು ಉಪಯೋಗಿಸೋರು ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ. ಸೊ ನೀವು ಆದಷ್ಟು ಬೇಗ ಆ ಪ್ರಾಡಕ್ಟ್ನ ಮಾರ್ಕೆಟಿಗೆ ತೊಗೊಂಬಂತೀರಿ ಅಂದರೆ ಅದನ್ನು ಆದಷ್ಟು ಬೇಗ ಅದಕ್ಕೆ ಯೂಸರ್ಸ್ ಬರ್ತೀರಿ ಅಂತ. ಸೊ ಮುಂದೆ ಬರೋ ರಾಕೆಟ್ಗಳಲ್ಲಿ ಕರ್ನಾಟಕದಲ್ಲಿ ಆಲ್ರೆಡಿ ಒಂದು ಏರೋಸ್ಪೇಸ್ ಡಿಫೆನ್ಸ್ ಪಾಲಿಸಿ ಬಂದಿದೆ 2021. ಸೊ ಇದರಲ್ಲಿ ರಾಕೆಟ್ಸ್ ಹೇಗೆ ಬಿಲ್ಡ್ ಮಾಡ್ತೀರಾ, ಅದನ್ನು ಬಿಲ್ಡ್ ಮಾಡಿದ್ರೆ ನಿಮ್ಗೆ ಏನೇನು ಇನ್ಸೆಂಟಿವ್ಸ್ ಕೊಡ್ಬೋದು, ನೀವು ಸ್ಯಾಟಲೈಟ್ಗಳು ಕಟ್ಟಿದ್ರೆ ನೀವು ಅದಕ್ಕೆ ಏನೇನು ಇನ್ಸೆಂಟಿವ್ ಬರುತ್ತೆ,
ಮತ್ತು ರಾಕೆಟ್ಗಳ ಬೆಳವಣಿಗೆ, ಸ್ಯಾಟಲೈಟ್ ಡೆವಲಪ್ಮೆಂಟ್. ಈಗ ಆಗಲೇ IIScಯಲ್ಲಿ 3 ರಾಕೆಟ್ ಮಾಡೋ ಕಂಪ್ನಿಗಳು ತಯಾರಾಗಿವೆ. ಸೊ ಇದನ್ನು ಕೂಡ ಯಾರು ಬೇಕಾದ್ರೂ ಶುರು ಮಾಡ್ಬೋದು. ಅದಕ್ಕೆ ನಮ್ಮ ಇನ್ವೆಸ್ಟರ್ಸ್ ಕೂಡ ನಮ್ಮ ಇದರಲ್ಲೇ ಇದ್ದಾರೆ. ಸೊ ಇಸ್ರೋ ಬೆಂಗಳೂರಲ್ಲಿದೆ, ಚಳ್ಳಕೆರೆಯಲ್ಲಿ ಒಂದು ಹೊಸ ಫೆಸಿಲಿಟಿ ಬರ್ತಾ ಇದೆ. ಅದರಲ್ಲಿ ಇನ್ನೂ ಏರೋಸ್ಪೇಸ್ ಮತ್ತು ನಿಮ್ಮ ಡ್ರೋನ್ಸ್ ಫ್ಲೈಟ್ಸ್ ಎಲ್ಲ ಟೆಸ್ಟ್ ಮಾಡ್ಬೋದು ಕಂಪ್ಲೀಟಾಗಿ. ಅಲ್ಲಿರೋ ಸೈನ್ಸ್ ಸಿಟಿಯಲ್ಲಿ ನೀವು ಇನ್ನೂ ಸಿಕ್ಕಾಪಟ್ಟೆ ಆವಿಷ್ಕಾರಗಳು ಮಾಡ್ಬೋದು. ಅದಕ್ಕೆ ಎಲ್ಲ ಸರ್ಕಾರ ಬೆಂಬಲ ಕೊಡ್ತಾ ಇದೆ ಮತ್ತು ನಿಮ್ಗೆ ಸಪೋರ್ಟ್ ಕೊಡ್ತಾ ಇದೆ. ಸೊ ಅಲ್ಲಿರೋ ಏರೋನಾಟಿಕಲ್ ಟೆಸ್ಟ್ ರೇಂಜ್ ಕೂಡ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆ ಥರ ಆಗ್ತಾ ಇರೋದು. ಒಂದೇ ಜಾಗದಲ್ಲಿ IISc, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಇಸ್ರೋ ಮತ್ತು DRDO ಒಂದೇ ಜಾಗದಲ್ಲಿದ್ದಾರೆ. ಫಸ್ಟ್ ಟೈಮ್ ಈ ಥರ ಎಲ್ಲ ಕಂಬೈನ್ ಮಾಡಿ ಒಂದೇ ಕಡೆ ಸೈನ್ಸ್ ಸೆಂಟರ್ಸ್ ಮಾಡಿ ಅಲ್ಲಿ ಇಂಡಸ್ಟ್ರೀಸ್ ಕೂಡ ಡೆವಲಪ್ಮೆಂಟ್ಸ್ಗೆ ಗೌರ್ಮೆಂಟ್ ಪ್ರೋತ್ಸಾಹ ಮಾಡ್ತಾ ಇದೆ. ಸೊ ನೀವು ಉದ್ಯಮ ಶುರು ಮಾಡಿ ಬೆಳೆಸಲು ಹಲವು ಹಂತಗಳಿವೆ. ಸೊ ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈಗ ಈ ಸ್ಟಾರ್ಟಪ್ಸ್ ಎಲ್ಲ ಬೆಳೆದು ಬೇರೆ ಕಂಟ್ರೀಸಲ್ಲಿ ಪ್ಲಸ್ ಭಾರತದಲ್ಲೂ ಕೂಡ ಅದೊಂಥರ ಫಾರ್ಮುಲಾ ಥರ ಆಗಿದೆ. ಸೊ ನೀವು ಆ ಫಾರ್ಮುಲಾದ ಪ್ರಕಾರನೇ ಮಾಡ್ಕೊಂಡು ಹೋದರೆ ನೀವು ಕೂಡ ಸಕ್ಸಸ್ಫುಲ್ ಸ್ಟಾರ್ಟಪ್ಸ್ ಬಿಲ್ಡ್ ಮಾಡ್ಬೋದು. ಟೆಕ್ನಾಲಜಿ ಡ್ರಿವನ್ ಸ್ಟಾರ್ಟಪ್ಸನ್ನೇ. ಇದಕ್ಕೆ ಬೇಜಾನ್ ನಾಲೆಡ್ಜ್ ಇಂಟರ್ನೆಟಲ್ಲೂ ಇದೆ. ನೀವು ಬೇಕಾದಾಗ ಯಾರನ್ನು ಬೇಕಾದ್ರೂ ರೀಚ್ ಔಟ್ ಮಾಡಿ ಸಹಾಯ ತೊಗೊಳ್ಳಿ ಮತ್ತು ಬೆಳಿಬೋದು. ಸೊ ಈ ಕೆಲವು ಒಂದು 9 ಪಾಯಿಂಟ್ ಇದೆ, ಅದು ನಿಮ್ಗೆ ಹೇಳ್ತೀನಿ ಹೇಗೆ ಮಾಡ್ಬೋದು. ಅಟ್ಲೀಸ್ಟ್ ನಾವು ಮಾಡಿದಾಗ ಹೇಗೆ ನಮ್ಗೆ ಸಹಾಯ ಆಯಿತು ಅಂತ. ಮೊದಲು ನಿಮ್ಮ ಮೆದುಳು ಉಪಯೋಗಿಸ್ಕೊಂಡು ನೀವೇ ಈ ಎಕ್ಸ್ಪೋನೆನ್ಷಿಯಲ್ ಟೆಕ್ನಾಲಜಿ ಉಪಯೋಗಿಸೋ ಅಂಥ ಕ್ಷೇತ್ರಗಳನ್ನ ಆಯ್ಕೆ ಮಾಡಬೇಕು. ಆಮೇಲೆ ಆ ಉದ್ಯಮ ಚೆನ್ನಾಗಿ ಬೆಳೆದ್ರೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂದರೆ ಒಂದು ವಿಷನ್ ಕ್ರಿಯೇಟ್ ಮಾಡಬೇಕು. ಈ ಫ್ಯೂಚರಲ್ಲಿ ನಾನೆಲ್ಲ ಮಾಡಿದ್ರೆ ಅದು ಹೇಗಿರುತ್ತೆ ಅನ್ನೋ ಫ್ಯೂಚರ್ನ ನೀವೀಗಲೇ ಕಣ್ಣು ನೋಡಬೇಕು. ಈಗ ಅದರಿಂದ ಯಾರಿಗಾದ್ರೂ ಉಪಯೋಗ ಆಗುತ್ತಾ, ಹಾಗೆ ಅದಕ್ಕೆ ದುಡ್ಡು ಕೊಡ್ತಾರಾ, ಅದನ್ನು ನೀವು ನೋಡ್ಕೋಬೇಕು. ಅದು ಇಂಪಾರ್ಟೆಂಟ್. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಈ ಐಡಿಯಾ ಕಟ್ಟಿ ನೀವು ಟೆಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ನಿಮ್ಮ ಕರ್ನಾಟಕ ಸರ್ಕಾರ ಐಡಿಯಾ ಟು POC ಅನ್ನೋ ಸ್ಕೀಮಲ್ಲಿ ನಿಮಗೆ 5 ಲಕ್ಷ ಗ್ರ್ಯಾಂಟ್ ಕೊಡುತ್ತೆ. ಬರೀ ಐಡಿಯಾಗೇ ದುಡ್ಡು ಕೊಡ್ತಾರೆ. ನೀವು ಅದನ್ನು ಹೋಗಿ ಕಟ್ಟಿ ನೋಡಿ ಏನಾಗುತ್ತೆ ಅನ್ನೋದಕ್ಕೆ. ಸ್ಟಾರ್ಟಪ್ ಇಂಡಿಯಾ ಮತ್ತು ಏಂಜಲ್ ಇನ್ವೆಸ್ಟರ್ಸ್ ಕೂಡ ಕರ್ನಾಟಕದಲ್ಲಿದ್ದಾರೆ ತುಂಬ ಜನ. ಸೊ ನೀವು ಕೋರಮಂಗಲ, ಇಂದ್ರಾನಗರ್ ಎಲ್ಲಿ ನಡ್ಕೊಂಡು ಹೋಗ್ತಿರೋ ಕೂಡ ನಿಮ್ಗೆ ಅಲ್ಲಿ ಇನ್ವೆಸ್ಟರ್ಸ್ ಕಾಣಿಸ್ತಾ ಇರ್ತಾರೆ. ಈ ನಡುವೆ ಆ ಥರ ಆಗಿದೆ. ಮತ್ತು ಹೆಚ್ಚು ಮಾರಾಟ ಶುರುವಾದ ಮೇಲೆ ನಿಮಗೆ ತುಂಬ ಜನ ಕಸ್ಟಮರ್ಸ್ ಬಂದು ತುಂಬ ಆರ್ಡರ್ಸ್ ಬರ್ತಿದೆ ಅಂದರೆ ಆ ಟೈಮಲ್ಲಿ ನಿಮ್ಮ ಬ್ಯಾಂಕ್ ಅವ್ರು ಬಂದು ದುಡ್ಡು ಕೊಡ್ತಾರೆ ಸಹಾಯ ಮಾಡೋದಕ್ಕೆ. ಸೊ ಉದ್ಯಮ ಬೆಳೆಸೋದಕ್ಕೆ ನಿಮ್ಗೆ ಇನ್ನೂ ಇನ್ಕ್ಯುಬೇಟರ್ಸ್ ಅಂತ ಇದ್ದಾರೆ. ಈ ಇನ್ಕ್ಯುಬೇಟರ್ಸಲ್ಲಿ ನಿಮಗೆ ಆ ಪೂರ್ತಿ ಬಿಸ್ನೆಸ್ ಹೇಗೆ ಬೆಳೆಸಬೇಕು, ನಿಮಗೆ ಸೇಲ್ಸ್ ಮಾಡಬೇಕು ಅಂದರೆ ಹೇಗೆ ಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಆ ಟೆಕ್ನಾಲಜಿ ಮೇಲೇ ಹೇಗೆ ಕೆಲಸ ಮಾಡಬೇಕು. ಸೊ ಇದು ತುಂಬ ಕಾಲೇಜಸಲ್ಲಿ ಶುರುವಾಗಿದೆ. ಆ್ಯಂಡ್ ನೀವು ಅದನ್ನು ಪೂರ್ತಿಯಾಗಿ ಉಪಯೋಗಿಸ್ಕೋಬೋದು. ಅದಕ್ಕೂ ಸಿಕ್ಕಾಪಟ್ಟೆ ಇನ್ಸೆಂಟಿವ್ಸ್ ಇದೆ. ಆಮೇಲೆ ನೀವು ವ್ಯಾಪಾರ ಇನ್ನೂ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದಾಗ ನೀವು ಈ ಬಿಸ್ನೆಸ್ ಸಹಾಯ ತೊಗೋಬೋದು. ಬೆಂಗಳೂರಾದರೆ ನಿಮ್ಗೆ IIM ಕೂಡ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಅವ್ರ ಹತ್ರ ಹೋಗಿ ನಂಗೆ ಈ ಥರ ತುಂಬ ಬೆಳೀತಾ ಇದ್ದೀವಿ, ನಮ್ಗೆ ಇನ್ನೂ ಸಹಾಯ ಬೇಕು, ಇನ್ನೂ ಟ್ಯಾಲೆಂಟ್ ಬೇಕು ಅಂದಾಗ ಅವ್ರುಗಳಿಂದ ನೀವು ತೊಗೋಬೋದು. ಅದಾದಮೇಲೆ ನೀವು ಚೆನ್ನಾಗಿ ಬೆಳೆದು ಯೂನಿಕಾರ್ನ್ ಸ್ಟೇಟಸ್ ಬಂದಮೇಲೆ ಆಗ ನೀವು ಭಾರತದ ಹೊರಗಡೆ ಕೂಡ ಬೆಳೆಯೋಕ್ಕೆ ಶುರು ಮಾಡ್ಬೋದು ಮತ್ತು ಎಲ್ಲರ ಜೀವನಗಳು ಉತ್ತಮ ಮಾಡ್ಬೋದು ನಿಮ್ಮ ಟೆಕ್ನಾಲಜಿ ಉಪಯೋಗಿಸ್ಕೊಂಡು. ಸೊ ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಗೆ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ ಇರೋದು: ಶ್ರದ್ಧೆ, ಶಿಸ್ತು ಮತ್ತು ಶ್ರಮ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ನೀವು ಫೋಕಸ್ ಮಾಡಿದಾಗ ಯಾವುದು ಕೂಡ ಇಂಪಾಸಿಬಲ್ ಅಲ್ಲ. ಸೊ ನಾವು ಇಷ್ಟು ಕಷ್ಟ ಇರೋಂಥ ಮೆಟೀರಿಯಲ್ನು ಕೂಡ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಪ್ರೊಡ್ಯೂಸಿಂಗ್ ಇಟ್. ಸೊ ದಟ್ಸ್ ಸಮಥಿಂಗ್ ಯು ಕ್ಯಾನ್ ಡೂ ಎನಿವೇರ್. ಆ್ಯಂಡ್ ಈಗಿರೋ ನಿಮಗೆ ಗೌರ್ಮೆಂಟ್ ಸಪೋರ್ಟ್ ಮತ್ತು ಬ್ಯೂರೋಕ್ರೆಟಿಕ್ ಸಪೋರ್ಟ್ ಇದು ಯಾವತ್ತೂ ಈ ಥರ ಇರಲಿಲ್ಲ. ಆ್ಯಂಡ್ ಸೊ ಯು ಶುಡ್ ಡೆಫಿನೆಟ್ಲಿ ಮೇಕ್ ಯೂಸ್ ಆಫ್ ಇಟ್ ಆ್ಯಂಡ್ ಗ್ರೋ. ಸೊ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದಾಗ ನಮ್ಗೆ ಎಲ್ಲರಿಗೂ ರೀಚ್ ಔಟ್ ಮಾಡಿ. ಬಿಕಾಸ್ ನೀವು ಏನು ಬೇಕು ಅಂತ ನೀವು ಹೇಳದೇ ಇದ್ದಾಗ ಯಾರಿಗೂ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತ. ಸೊ ನೀವು ಎಷ್ಟು ಔಟ್ರೀಚ್ ಮಾಡಿ ಎಷ್ಟು ಸಹಾಯ ತೊಗೋತೀರೋ ಅಷ್ಟು ಫಾಸ್ಟಾಗಿ ನೀವು ಕೂಡ ಬೆಳಿತೀರಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.